ಈ ಚಿತ್ರ ಕೇವಲ ಸಾರ್ವಜನಿಕ ಜಾಗೃತಿಗಾಗಿ ಮಾತ್ರ ತಯಾರಿಸಲಾಗಿದೆ. ಈ ಚಿತ್ರದಲ್ಲಿ ಬರುವ ಎಲ್ಲಾ ಪಾತ್ರಗಳು ಮತ್ತು ಸನ್ನಿವೇಶಗಳು ಕೇವಲ ಕಾಲ್ಪನಿಕ. ಇದು ಯಾವುದೇ ವ್ಯಕ್ತಿ ಅಥವಾ ಘಟನೆಗಳಿಗೆ ಸಂಬಂಧಿಸಿರುವುದಿಲ್ಲ. ನೀವು ಪಡೆದಿದ್ದೀರಿ 50,000 ನಗದು ಬಹುಮಾನ. ಅದನ್ನು ಪಡೆಯಲು 1 ಗಂಟೆ ಒಳಗೆ ಆ್ಯಪನ್ನು ಡೌನ್ಲೋಡ್ ಮಾಡಿ. 50,000ನಾ? 50,000ನಾ? ಓ ದೇವ್ರೇ! ಏನು ಪರ್ಮಿಷನ್? ಹಾಂ, ಓಕೆ ಹೊತ್ತು. ಹಾಂ, ಬೇಗ. ಥ್ಯಾಂಕ್ ಯು ವೆರಿ ಮಚ್. ಏನೋ ದುಡ್ಡು ಬಂತು ಅಂತ ಖುಷಿ ಆಯಿತು, ಆದರೆ ಈಗಿರೋದು ಕಳೆದೋಯ್ತು. ನಂತರ ನೀವು ತಪ್ಪು ಮಾಡಬೇಡಿ. ಯಾವುದೇ ಆ್ಯಪ್ ಆಗಿದ್ರೂ ಸುಮ್ಮನೆ ಡೌನ್ಲೋಡ್ ಮಾಡಬೇಡಿ. ಯಾವುದೇ ಲಿಂಕ್ ನಿಮ್ಮ ಫೋನಿಗೆ ಬಂದ್ರೂ ಒಂದು ಸತಿ ವೆರಿಫೈ ಮಾಡಿ, ಅದನ್ನು ಪರೀಕ್ಷಿಸಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಯಾರನ್ನಾದರೂ ಕೇಳಿ ನೋಡಿ, ಅಥವಾ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ಗೆ ತಕ್ಷಣ ರಿಪೋರ್ಟ್ ಮಾಡಿ. ನೀವು 1930ಗೆ ಕಾಲ್ ಮಾಡಿ ಅವರಿಗೆ ಡೈರೆಕ್ಟ್ ಆಗಿ ದೂರು ಕೊಡ್ಬೋದು, ಅಥವಾ ಪೊಲೀಸ್ ಸ್ಟೇಷನ್ನಲ್ಲಿರೋ ಸೈಬರ್ ಸೆಲ್ಗೆ ಭೇಟಿ ನೀಡ್ಬೋದು. ಇಲ್ಲ ಅಂದರೆ ನಂತರ ನಿಮ್ಮ ಹಣನೂ ಹೋದಂಗೆ. ನಮಸ್ಕಾರ, ನಾನು ದಯಾನಂದ್, ನಮ್ಮ ಬೆಂಗಳೂರಿನ ನಿಮ್ಮ ಪೊಲೀಸ್ ಕಮಿಷನರ್. ಇತ್ತೀಚಿನ ವರ್ಷಗಳಲ್ಲಿ ಮತ್ತು ಇತ್ತೀಚಿನ ದಿವಸಗಳಲ್ಲಿ ನಮ್ಮ ನಗರದಲ್ಲಿ ಅಷ್ಟೇ ಅಲ್ಲ, ಈವನ್ ರಾಜ್ಯದ ಬೇರೆ ಕಡೆಗಳಲ್ಲಿ ಹಾಗೂ ದೇಶದೆಲ್ಲೆಡೆ ಈ ಸೈಬರ್ ಅಪರಾಧಗಳ, ಸೈಬರ್ ವಂಚನೆಗಳ ಒಂದು ಅಂಕಿ ಸಂಖ್ಯೆ ಏನಿದೆ ಅದು ಅಧಿಕವಾಗ್ತಲೇ ಹೋಗ್ತಾ ಇದೆ. ಜನರು ಸಾಕಷ್ಟು ಸಂಖ್ಯೆಯಲ್ಲಿ, ಸಾಕಷ್ಟು ಮೊತ್ತದಲ್ಲಿ ಈ ವಂಚನೆಗೆ ತಮ್ಮ ಹಣವನ್ನು ಕಳೆದುಕೊಳ್ತಾ ಇದ್ದಾರೆ. ಇತ್ತೀಚಿನ ದಿವಸಗಳಲ್ಲಿ ಸಾಕಷ್ಟು ಜನ ಈ ಡಿಜಿಟಲ್ ಟ್ರಾನ್ಸಾಕ್ಷನ್ಗಳ ಮೇಲೆ ಮತ್ತು ಆನ್ಲೈನ್ ಟ್ರಾನ್ಸಾಕ್ಷನ್ಗಳ ಮೇಲೆ ನಿರ್ಭರ ಆಗಿರೋದ್ರಿಂದ ಇದನ್ನು ಸೈಬರ್ ವಂಚಕರು ದುರುಪಯೋಗ ಮಾಡಿಕೊಂಡು ಈ ರೀತಿ ನಿಮ್ಮ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಲೂಟಿ ಮಾಡಲಿಕ್ಕೆ ಸದಾಕಾಲ ಹೊಂಚು ಹಾಕ್ತಾ ಇರ್ತಾರೆ. ಆದ್ದರಿಂದಲೇ ತಾವು ಈ ರೀತಿಯ ಸೈಬರ್ ವಂಚಕರ ಜಾಲಕ್ಕೆ ಒಳಗಾಗದಿರಲು ನೀವು ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಪ್ರಮುಖವಾಗಿ ಯಾವುದೇ ಅಪರಿಚಿತ ವ್ಯಕ್ತಿಗಳೊಂದಿಗೆ ನೀವು ಆನ್ಲೈನ್ನಲ್ಲಾಗಲಿ ಅಥವಾ ಟೆಲಿಫೋನ್ನಲ್ಲಿ ಮಾತನಾಡುವಾಗಲಾಗಲಿ ನಿಮ್ಮ ವೈಯಕ್ತಿಕ ವಿವರಗಳನ್ನು ಅವರೊಂದಿಗೆ ಹಂಚಿಕೊಳ್ಳಬೇಡಿ. ವೈಯಕ್ತಿಕ ಬ್ಯಾಂಕ್ ವಿವರಗಳನ್ನು ಅವರೊಂದಿಗೆ ಹಂಚಿಕೊಳ್ಳಬೇಡಿ. ಅಥವಾ ವೈಯಕ್ತಿಕ ದಾಖಲಾತಿಗಳೇನಿದ್ದಾವೆ, ಆಧಾರ್ ಕಾರ್ಡ್ ನಂಬರ್ ಇರ್ಬೋದು ಅಥವಾ ಇತರ ದಾಖಲಾತಿಗಳಿರ್ಬೋದು, ಅವುಗಳ ವಿವರಗಳನ್ನು ಅಥವಾ ಅವರುಗಳ ಫೋಟೋಗಳನ್ನು ಇಂತಹ ಅಪರಿಚಿತರೊಂದಿಗೆ ಹಂಚಿಕೊಳ್ಳಬೇಡಿ. ಮತ್ತು ಯಾವುದೇ ಸಂದರ್ಭದಲ್ಲಿ ಈ ರೀತಿ ಅಂತಹ ವಂಚಕರ ಮೋಹದ ಮಾತುಗಳಿಗೆ ಮರಳಾಗಬೇಡಿ, ಅಥವಾ ಅವರು ಕೊಡ್ತಕ್ಕಂಥ ಬೆದರಿಕೆಗಳಿಗೆ ಹೆದರಿ ಕುಗ್ಗಿ ಅವ್ರಿಗೆ ಹೇಳಿದಂತೆ ಮಾಡ್ತಕ್ಕಂಥ ಒಂದು ಕ್ರಮವನ್ನು ಬಿಡಿ. ಯಾವುದೇ ಸಂಶಯ ಬಂದರೆ ನೇರವಾಗಿ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಅದರ ಬಗ್ಗೆ ಮಾಹಿತಿ ನೀಡಿ ಮತ್ತು ವಿಷಯವನ್ನು ಕ್ಲಾರಿಫೈ ಮಾಡಿಕೊಳ್ಳಿ. ಜೊತೆಗೆ ಒಂದು ವೇಳೆ ನೀವು ಇಂಥ ಯಾವುದೇ ಸೈಬರ್ ವಂಚನೆಗೆ ಒಳಗಾಗಿದ್ದೇ ಆದಲ್ಲಿ ತಕ್ಷಣವೇ ಆದಷ್ಟು ಶೀಘ್ರವಾಗಿ ನಮ್ಮ ಆಲ್ ಇಂಡಿಯಾ ಸೈಬರ್ ಹೆಲ್ಪ್ಲೈನ್ ನಂಬರ್ ಏನಿದೆ 1930, ಅದಕ್ಕೆ ಕರೆ ಮಾಡಿ ಎಲ್ಲ ಮಾಹಿತಿಗಳನ್ನು, ವಿವರಗಳನ್ನು ನೀಡಿ. ನೀವು ಯಾವ ಫೋನ್ನಿಂದ ನಂಬರ್ನಿಂದ ನಿಮಗೆ ಕರೆ ಬಂದಿತ್ತು, ಅಥವಾ ಯಾವ ವೆಬ್ಸೈಟನ್ನು ನೀವು ಉಪಯೋಗ ಮಾಡಿದ್ರಿ, ಅಥವಾ ಯಾವ ಅಕೌಂಟ್ಗಳಿಗೆ ನೀವು ಹಣವನ್ನು ಸಂದಾಯ ಮಾಡಿದ್ರಿ, ಈ ಥರದ ವಿವರಗಳನ್ನು ಕೊಟ್ಟಲ್ಲಿ ಪೊಲೀಸರು ಈ ರೀತಿಯ ಪ್ರಕರಣಗಳನ್ನು ಭೇದಿಸಲು ಮತ್ತು ಈ ನೀವು ಕಳೆದುಕೊಂಡಿರ್ತಕ್ಕಂಥ ಹಣವನ್ನು ವಾಪಸ್ ಪಡೆಯಲು, ಜೊತೆಗೆ ಇಂತಹ ವಂಚಕರನ್ನು ಬಂಧಿಸಲು ನಮಗೆ ಸಾಧ್ಯ ಆಗ್ತದೆ. ಆದ್ದರಿಂದ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಸೈಬರ್ ಶುಚಿತ್ವವನ್ನು ಕಾಪಾಡಿ ಇಂತಹ ಸೈಬರ್ ಅಪರಾಧಗಳಿಂದ ದೂರ ಇರಿ.